ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇತ್ಯರ್ಥಕ್ಕೆ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆಯನ್ನ ಇಟ್ಟಿದ್ದು ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರೆ. ಯಾರಿಗೆ? ಅಜೀಂ ಪ್ರೇಮ್ಜಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಲೂರು ಜಂಕ್ಷನ್ನ ನಿಮಗೆ ಇಬ್ಲೂರು ಜಂಕ್ಷನ್ ಅದು ಬಹಳ ಟ್ರಾಫಿಕ್ ಜಾಮ್ ಆಗುವಂತ ರಸ್ತೆ. ಅಲ್ಲೇನು ಈ ಔಟರ್ ರಿಂಗ್ ರೋಡ್ ಇದೆ. ಸೊ ಔಟರ್ ರಿಂಗ್ ರೋಡ್ ನಲ್ಲಿ ಬಹಳ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈಗ ಏನಾಗಿದೆ ಅಂತ ಅಂದ್ರೆ ಅಲ್ಲಿ ಮಧ್ಯ ವಿಪ್ರೋ ಕ್ಯಾಂಪಸ್ ಬರುತ್ತೆ ಬಿಡಿ. ವಿಪ್ರೋ ಬಹಳ ದೊಡ್ಡ ಕ್ಯಾಂಪಸ್ ಅಲ್ಲಿ ಇರುವಂತದ್ದು, 16 ಎಕರೆನೇ ಇರ್ಬೋದು ಅದು. ಆ ಕ್ಯಾಂಪಸ್ ನಲ್ಲಿ ಏನಾದ್ರೂ ಓಡಾಡೋಕೆ ಅವಕಾಶ ಕೊಟ್ಬಿಟ್ರೆ ಈ ಅಕ್ಕಪಕ್ಕದ ಏರಿಯಾಗೆಲ್ಲ ಅದರಿಂದನೇ ಹೋಗ್ಬಿಡ್ಬೋದು. ಸೊ ಇವರೆಲ್ಲ ರಿಂಗ್ ರೋಡಲ್ಲೇ ನಿಂತ್ಕೊಬೇಕು ಅನ್ನುವಂಥ ಸಮಸ್ಯೆ ಇರಲ್ಲ ಅವಾಗ. ಈಗ ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, 30% ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ. ವಿಪ್ರೋ ಚೇರ್ಮನ್ ಅಜೀಂ ಪ್ರೇಮ್ಜಿಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅಜೀಂ ಪ್ರೇಮ್ಜಿ ಇದಕ್ಕೆ ಒಪ್ತಾರ ಏನು ಎತ್ತ ಅನ್ನುವಂಥದ್ದನ್ನು ನೋಡಬೇಕಿದೆ. ಒಪ್ಪಿದ್ರೆ ಭಾಳ ಅನುಕೂಲ. ಮತ್ತು ಅವ್ರ ಕ್ಯಾಂಪಸ್ ದೃಷ್ಟಿಯಿಂದನೂ ಕೂಡ ಅವ್ರು ಯೋಚನೆ ಮಾಡ್ತಾರೆ. ಸುಮ್ಮನೆ ಏನು ಊರಲ್ಲಿ ಇರೋರೆಲ್ಲ ಕ್ಯಾಂಪಸ್ ಒಳಗೆ ಬಂದುಬಿಟ್ರೆ ಸಮಸ್ಯೆ ಆಗ್ಬಿಡುತ್ತಲ್ಲ ಅನ್ನುವಂಥ ರೀತಿಯಾಗಿ. ಹಾಗಾಗಿ ಅವ್ರೇನು ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕಿದೆ.